ಸಾವಿರ ಗಡಿ ದಾಟಿದ JN1 ದೇಶದಲ್ಲಿ ಕರ್ನಾಟಕ ನಂಬರ್ 1. ದೇಶದಲ್ಲಿ ಕೊರೋನಾ ವೈರಸ್ ಹೆಚ್ಚಾಗ್ತಾ ಇದೆ. ಇದರ ಗಂಭೀರತೆಯನ್ನ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕರ್ನಾಟಕ ಈಗ ನಂಬರ್ 1 ಸ್ಥಾನದಲ್ಲಿದೆ. JN ಕೊರೋನಾ ವೈರಸ್ ಹೆಚ್ಚಾಗಿ ಬಂದಿರೋದು ಕರ್ನಾಟಕದಲ್ಲೇ ಅಂತ ತಿಳಿದು ಬಂದಿದೆ. ದೇಶದಲ್ಲೇ ಕರ್ನಾಟಕ ನಂಬರ್ 1 ಸ್ಥಾನವನ್ನ ಪಡೆದಿದೆ ಅಂತಂದ್ರೆ ಅದು ಎಷ್ಟು ವೇಗವಾಗಿ ಹರಡ್ತಾ ಇರಬಹುದು ಈ ಕೊರೋನಾ ವೈರಸ್ JN1 ವೈರಸ್ ಅಂತ ನಿಮ್ಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಹಲವಾರು ಸಾರಿ ಹೇಳ್ತಾ ಇದ್ದಾರೆ ಮಾಸ್ಕ್ ಅನ್ನ ಹಾಕೊಳ್ಳಿ ಅಂತ, ಯಾರು ಕೂಡ ಮಾಸ್ಕ್ ಅನ್ನ ಹಾಕೊಳ್ತಾ ಇಲ್ಲ. ಹಾಗೆ ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತಾನು ಹೇಳ್ತಾ ಇದ್ರು. ಅಂದ್ರೆ ಆರೋಗ್ಯ ಇಲಾಖೆಯಿಂದ ಹಲವಾರು ಕಟ್ಟುಪಾಡುಗಳು ಬಂದ್ರು, ಅದನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಇವಾಗ ಕೊರೋನಾದಲ್ಲಿ JN1 ವೈರಸ್ ಹೆಚ್ಚಾಗಿ ಬರ್ತಾ ಇರೋದು ಕರ್ನಾಟಕಕ್ಕೆ ಈಗ ಕಂಟಕ ಶುರುವಾಗಿದೆ. ಹಾಗಾದ್ರೆ ದೇಶದಲ್ಲಿ ಎಷ್ಟು ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದೆ, ಹಾಗೆ ಕರ್ನಾಟಕದಲ್ಲಿ ಎಷ್ಟು ಕೊರೋನಾ ವೈರಸ್ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ದೇಶದಲ್ಲಿ ಕೋವಿಡ್ ರೂಪಾಂತರಿ ತಳಿಯಾಗಿರುವಂತಹ JN1 ಸೋಂಕಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಇದೀಗ ಸೋಂಕಿನ ಸಂಖ್ಯೆ 1000 ಗಡಿ ದಾಟಿದೆ. ಒಟ್ಟು 16 ಜಿಲ್ಲೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ JN1 ಸೋಂಕು ಕಾಣಿಸಿಕೊಳ್ಳುತ್ತಿದ್ದು, ಈ ಪೈಕಿ ದೇಶದಲ್ಲಿ ಕರ್ನಾಟಕದಲ್ಲಿ ಶುಕ್ರವಾರ 175 ಸೇರಿ ಅತಿ ಹೆಚ್ಚು ಅಂದ್ರೆ 389 ಪ್ರಕರಣಗಳು ಈವರೆಗೆ ವರದಿಯಾಗಿದೆ. ಉಳಿದಂತೆ 170 ಪ್ರಕರಣಗಳ ಮೂಲಕ ಮಹಾರಾಷ್ಟ್ರ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೆಯನ್ನ ನೀಡಿದೆ. ಆಂಧ್ರಪ್ರದೇಶದಲ್ಲಿ 189, ಕೇರಳದಲ್ಲಿ 154, ಗುಜರಾತ್ನಲ್ಲಿ 76, ಗೋವಾದಲ್ಲಿ 66 JN1 ರೂಪಾಂತರಿ ಪತ್ತೆಯಾಗಿದ್ದು ಕುರಿತು ಜಾಗರೂಕತೆಯಿಂದ ಇರಿ ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡ್ತಾನೆ ಬಂದಿದೆ. 609 ಕೋವಿಡ್ ಕೇಸ್, 3 ಸಾವು ಸಂಭವಿಸಿದೆ. ಇನ್ನು ದೇಶದಲ್ಲಿ ಶುಕ್ರವಾರ ಒಟ್ಟು 609 ಪ್ರಕರಣಗಳು ದಾಖಲೆಯಾಗಿವೆ. ಶುಕ್ರವಾರ ಒಂದೇ ದಿನ ದೇಶದಲ್ಲಿ 609 ಪ್ರಕರಣಗಳು ದಾಖಲೆ ಆಗಿದೆ. ಇದೇ ವೇಳೆ ಕೇರಳದಲ್ಲಿ 2 ಮತ್ತು ಕರ್ನಾಟಕದಲ್ಲಿ 1 ಸೇರಿ ಒಟ್ಟು 3 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಕರ್ನಾಟಕದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಅದು JN1 ಕೊರೋನಾ ವೈರಸ್ನಿಂದ. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 3368ಕ್ಕೆ ಇಳಿಕೆ ಆಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.